ನೋಡಿ, ಒಂದು ಗೌರ್ಮೆಂಟ್ ಸ್ಕೂಲನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡೋ ಕೆಲಸಕ್ಕೆ ಸಿದ್ದರಾಮಯ್ಯ ಕೈ ಇಟ್ಟಿದ್ದಾರೆ. ದೇವರು ಅವ್ರಿಗೆ ನಿಜವಾಗ್ಲೂ ಇನ್ನೂ ಎಷ್ಟು ವರ್ಷಗಳ ಕಾಲ ಅಧಿಕಾರ ಕೊಡಲಿ. ಈ ಬದಲಾವಣೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬೇಕಾಗಿದೆ. ನನ್ನ ಕಣ್ಣಿಗೆ ಇದು ಬಿತ್ತು, ಗೊತ್ತಿಲ್ಲ ಯಾಕೆ ಮಾಧ್ಯಮಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಪರವಾಗಿಲ್ಲ, ನಮ್ಮ ಮಾಧ್ಯಮ ಮಿತ್ರರು ಬ್ಯುಸಿ ಇರ್ತಾರೆ, ನಾವು ಅವರಿಗೆ ಸಹಾಯ ಮಾಡೋಣ ಅಂತಕ್ಕೋಸ್ಕರ ಅವ್ರ ಪರವಾಗಿಯೇ ಇದನ್ನು ಮಾಡ್ತಾಯಿದ್ದೀನಿ. ಇದು ಮಾಧ್ಯಮದವರೇ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ವಾಟ್ ದ ಟ್ರಾನ್ಸ್ಫಾರ್ಮೇಷನ್ ಸಿದ್ದರಾಮಯ್ಯ ಇಸ್ ಬ್ರಿಂಗಿಂಗ್. ನಿಜವಾಗ್ಲೂ ಸರ್, ಸಿದ್ದರಾಮಯ್ಯವರೇ ನೀವೇನೇ ಅಂದ್ಕೊಳ್ಳಿ, ಇದನ್ನು ನೋಡಿದ್ಮೇಲೆ ಐ ಬಿಕಮ್ ಯುವರ್ ಬಿಗ್ ಫ್ಯಾನ್. ನಾನು ನಿಮ್ಮ ಪಕ್ಷದನ್ನ ಇಷ್ಟಪಡಲ್ಲ, ಕಾಂಗ್ರೆಸ್ನ ಇಷ್ಟಪಡಲ್ಲ. ಭ್ರಷ್ಟ ಜಾಸ್ತಿ ಇದ್ದಾರೆ, ಕೆಡಿ ನನ್ನ ಮಕ್ಕಳು ಜಾಸ್ತಿ ಇದ್ದಾರೆ, ಆಯಿತಾ, ದುಡ್ಡು ಹೊಡೆಯೋ ಭ್ರಷ್ಟರು ಜಾಸ್ತಿ ಇದ್ದಾರೆ. ಬಟ್ ಆದರೆ ನೀವು ಮಾಡ್ತಿರೋ ಕೆಲಸ ನಾನು ತುಂಬ ಇಷ್ಟ ಮಾಡ್ತಾಯಿದ್ದೀನಿ. ಓಕೆ, ಇದು ನಮ್ಮ ಕೊಡಗಿಯಲ್ಲಿ ಕೃಷ್ಣ ಬರೇಗೌಡರ ಕಾನ್ಸ್ಟಿಟ್ಯೂನ್ಸಿ. ಥ್ಯಾಂಕ್ ಯು ಕೃಷ್ಣ ಬರೇಗೌಡ್ರೆ. ನಾನು ಯಾವಾಗಲೂ ನಿಮ್ಮನ್ನು ರೇಗಿಸ್ತೀನಿ. ಬಟ್ ಆದರೆ ಇವತ್ತು ಟುಡೇ ಐ ಆಮ್ ರಿಯಲಿ ಹ್ಯಾಪಿ ದಟ್ ಕೃಷ್ಣ ಬರೇಗೌಡರು ಇಂಥ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ನ ತಮ್ಮ ಕ್ಷೇತ್ರದಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಕೃಷ್ಣ ಬರೇಗೌಡ್ರೆ. ಓಕೆ, ನಮ್ಮ ಮಕ್ಕಳು ಕಾನ್ವೆಂಟ್ ನಮ್ಮ ಬಡವ್ರ ಮಕ್ಕಳು ಕಾನ್ವೆಂಟ್ ಥರ ಆಗಿಬಿಡ್ತು. ಈ ಕಣ್ಣಿಂದ ನಿಜವಾಗ್ಲೂ ಇದನ್ನು ನೋಡೋಕ್ಕೆ ಇಷ್ಟ. ಕಾಮವನ್ನು ನೋಡೋಣ, ರೇಪುಗಳನ್ನ ನೋಡಿಬಿಟ್ಟಿದ್ದೀವಿ, ಸರ್ಕಾರಿ CMಗಳನ್ನ, ಅಧಿಕಾರಿಗಳನ್ನ. ಬಟ್ ಟುಡೇ ನೋಡಿ, ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಸ್ಕೂಲ್. ಕೃಷ್ಣ ನಮ್ಮ ರೆವಿನ್ಯೂ ಸಚಿವರು ಕೃಷ್ಣ ಬರೇಗೌಡರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನೋಡ್ರೆ ಇದು ನಡೀತಾ ಇದೆ. ಗುಡ್ ಮಾರ್ನಿಂಗ್ ಕರ್ನಾಟಕ. ಬಡವ್ರ ಮಕ್ಕಳು ಬೆಳೀಬೇಕು, ಬಡವರು ಓದೋ ಸ್ಕೂಲ್ ಮಕ್ಕಳು ಸಹ ಬದಲಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ತುಂಬ ಒಂದು ದೊಡ್ಡ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಇದು ನಮ್ಮ ಕೊಡಗಿಯಲ್ಲಿ ಗೌರ್ಮೆಂಟ್ ಸ್ಕೂಲ್. ಓಕೆ, ಈ ಮಕ್ಕಳಿದಾವಲ್ಲ, ನಾವು ಇವತ್ತು ಬಡವ್ರ ಮಕ್ಕಳು ಅಂತ ಹೇಳ್ಬಾರ್ದು, ಇವತ್ತು ನಾವು ಇವ್ರನ್ನ ಕಾನ್ವೆಂಟ್ ಮಕ್ಕಳು ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ಈ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ನಾವು ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡೋದೇನು ಅಂತಂದರೆ ಈ ಕಿತ್ತೋಗಿರೋ ಬಟ್ಟೆ, ಕಿತ್ತೋಗಿರೋ ಶೂವು, ಆಮೇಲೆ ಚಪ್ಪಲಿ ಇಲ್ಲದಂಥ ಕಾಲು, ಗಲೀಜ್ ಬಾಡಿ, ಈ ಥರ ನೋಡ್ತಾ ಇದ್ದೀವಿ. ಬಟ್ ಒಂದು ದೊಡ್ಡ ಬದಲಾವಣೆಯನ್ನು ನಮ್ಮ ರಾಜ್ಯ ಸರ್ಕಾರ ತಂದಿದೆ, ಸಿದ್ದರಾಮಯ್ಯ ಸರ್ಕಾರ. ದೇ ಹ್ಯಾವ್ ಇಂಟ್ರೊಡ್ಯೂಸ್ ದಿಸ್ ಸ್ಕೀಮ್ ಅಂತ. ಬನ್ನಿ, ಇವರು ಮೇಸ್ಟ್ರನ್ನ ಎಲ್ಲವರಂತ ಸ್ವಲ್ಪ ಹುಡುಕ್ತಾ ಇದ್ದೀನಿ. ಐ ಥಿಂಕ್ ಅವರೇ ಇವ್ರನ್ನ ಫಾಲೋಯಿನ್ ಮಾಡಿರೋದು. ನೋಡಿ, ಎಲ್ಲ ಮಕ್ಕಳು, ಇದು ಲೇಡೀಸ್ ಟೀಮು, ಫೀಮೇಲ್ಸ್ ಟೀಮ್ ಅಂದರೆ ಹೆಣ್ಮಕ್ಳ ಟೀಮು, ಅದು ಗಂಡು ಮಕ್ಳ ಟೀಮು. ಸೊ ದೇ ಆರ್ ಕಾಂಪಿಟಿಂಗ್. ಈ ಒಂದು ಸ್ಕೀಮನ್ನು 1.5 ತಿಂಗಳು ಮುಂಚೆ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. 5 ಶಾಲೆಗಳಲ್ಲಿ ಇದು ಇಂಟ್ರೊಡ್ಯೂಸ್ ಆಗಿದೆ. ಬನ್ನಿ, ಹಾಗೆ ಎಲ್ಲಪ್ಪ ನಿಮ್ಮ ಮೇಷ್ಟ್ರು ಎಲ್ಲಿದ್ದಾರೆ? ಎಸ್, ಬನ್ನಿ, ಇವರೇ ಅವರ ಮೇಷ್ಟ್ರು. ಸರ್ ನಮಸ್ಕಾರ. ನೈಸ್ ಟು ಮೀಟ್ ಯು. ಫಸ್ಟ್ ಆಫ್ ಆಲ್, ಈ ಒಂದು ಬದಲಾವಣೆ ಹೇಗೆ ಸರ್? ಹೌ ಇಸ್ ದಿಸ್ ಮ್ಯಾಜಿಕ್? ಸಮಥಿಂಗ್ ಗೌರ್ಮೆಂಟ್ ಸ್ಕೂಲ್ ಒಂದು ಮ್ಯಾಜಿಕ್ ಆಗ್ತಾ ಇದೆ. ಬಡವ್ರ ಮಕ್ಕಳು ಗಲೀಜ್ ಬಟ್ಟೆಯಲ್ಲಿ ಬರೋರು, ಬೇಜಾರು ಮಾಡ್ಕೊಂಬೇಡಿ. ಆಮೇಲೆ ಈ ಥರ ನೋಡಿದಾಗ ಸಾಮಾನ್ಯವಾಗಿ ನಮಗೆ ಎಲ್ಲೋ ಕಾನ್ವೆಂಟ್ ಮಕ್ಕಳು ಅಂತ ಅನ್ನಿಸ್ತಾ ಇದೆ ಈಗ. ಸೊ ಇದು ಕಾನ್ವೆಂಟ್ ಥರ ಬದಲಾವಣೆ ಆಗ್ತಾ ಇದೆಯಾ ಸರ್? ಏನಿದು ಸ್ಕೀಮು? ಕ್ಯಾನ್ ಯು ಎಕ್ಸ್ಪ್ಲೇನ್ ಅಸ್? ಸರ್, ಇದು ಹಾಕಿನ ಗ್ರಾಸ್ ರೂಟ್ ಲೆವೆಲಲ್ಲಿ ಡೆವಲಪ್ ಮಾಡೋಕ್ಕೆ ಎಸ್ ಫಾರ್ ಹಾಕಿ ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಆಲ್ಮೋಸ್ಟ್ 6 ಸ್ಕೂಲ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಇದಕ್ಕಿದ್ದಾಗ ಏನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅಂತ? ಇಲ್ಲ ಸರ್, ಅವರು ತುಂಬಾ ಶ್ರಮ ಅಲ್ವಾ ಡೆವಲಪ್ಮೆಂಟ್ಸ್ ಮಾಡ್ಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತಲೆ ಕೆಡ್ಸ್ಕೊಂತಾ ಇದ್ದಾರೆ ಸಾಹೇಬ್ರು ಅಲ್ವಾ? ಮಾಡ್ತಾ ಇದ್ದಾರೆ. ಓಕೆ ಸರ್, ಇದು ಯಾವ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಆ್ಯಂಡ್ ನಿಮಗೆ ಯಾವ ರೀತಿ ಸ್ಕೂಲ್ಸ್ ಅಲ್ಲಿ ಇದೆ ಸರ್? ನಿಮ್ಗೆ ಟ್ರೈನಿಂಗ್ ನಿಮ್ಗೇನು ಕೊಟ್ಟರೆ ಇದ್ರ ಬಗ್ಗೆ ಅಥವಾ ಏನಾದ್ರು? ಇಲ್ಲ ಸರ್, ನಮಗೆ ಕರೆದು ಇವರು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದಾರಲ್ಲ, ಓಕೆ ಅವ್ರನ್ನ ಸೆಲೆಕ್ಟ್ ಮಾಡಿ. ಸೊ ಹೌ ಇಸ್ ಯುವರ್ ಹೈಯರ್ ಅಪ್ಸ್? ಯಾರಾದ್ರೂ ಬ್ರೈನ್ ಇದೆಯಾ ಅದರಿಂದ? ಇದ್ದಾರೆ ಸರ್. ಯಾರು? ಹಳೆ ಇಂಟರ್ನ್ಯಾಷನಲ್ ಒಲಿಂಪಿಯನ್ಸ್ ಇದ್ದಾರೆ, ಅವರೆಲ್ಲ ಸೇರಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಓ, ಗ್ರೇಟ್ ಜಾಬ್. ಅಂದ್ರೆ ಇದು ಇಡೀ ಕರ್ನಾಟಕಕ್ಕೆ ಹಬ್ಬುತ್ತೆ ಅಂತ ಆಯ್ತು. ಸ್ಟಾರ್ಟ್ ಆಗುತ್ತೆ ಸರ್. ಸೊ ಇನಿಷಿಯಲಿ ಈಗ ಸ್ಟಾರ್ಟ್ ಆಗಿದೆ. ಸೊ ಅನದರ್ ಒಂದು 2 years ವರ್ಲ್ಡ್ ಕಪ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಮ್ಮ ಕರ್ನಾಟಕದಿಂದ? ಆಗುತ್ತಲ್ಲ, ನಮ್ಮ ಮಕ್ಳು ಶ್ರಮ ಬೀಳ್ತಾವಲ್ಲ. ಮಾಡ್ತಾ ಇದ್ದಾರೆ. ಓಕೆ, ಹೌ ಇಸ್ ದ ಇಂಟ್ರೆಸ್ಟ್? ಈ ಮಕ್ಕಳು ಮೋಸ್ಟ್ಲಿ 1.5 ತಿಂಗಳಿಂದ ಇದು ಹಾಕೊಂತ ಇದ್ದಾರೆ ಅನ್ಕೊಂತೀನಿ. ಸೊ ಅವ್ರ ಕಡೆಯಿಂದ ಇನ್ಪುಟ್ಸ್ ಹೇಗಿದೆ? ಎಲ್ಲ ತುಂಬಾ ಇಂಟ್ರೆಸ್ಟೆಡ್ ಇದ್ದಾರೆ, ಓಕೆ ಬರ್ತಾ ಇದ್ದಾರೆ. ಓಕೆ ಫಾಸ್ಟ್ ಆಗಿ ಎಲ್ಲ ಲರ್ನ್ ಮಾಡ್ತಾ ಇದ್ದಾರೆ. ಓಕೆ ಸೊ ಸರ್ಕಾರ ಕಾನ್ವೆಂಟ್ ಸ್ಕೂಲ್ಗಿಂತ ಏನು ಕಡಿಮೆ ಇಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲು ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಹೊರಟಿದೆ ಸರ್ಕಾರ. ಸೊ ಹಾಗಾಗಿ ನಿಮಗೂ ಇಂಟ್ರೆಸ್ಟ್ ಇದೆ. ಸೊ ಬೆಳಗ್ಗೆ ಸರ್ ಎಷ್ಟು ಗಂಟೆಗೆ? ಐ ಮೀನ್ ಎನಿ ಟೈಮಿಂಗ್ಸ್? 6:30 to 8 ಮಾಡ್ತಾ ಇದ್ದೀವಿ. ಓಕೆ ಸೊ ನಿಮ್ಮ ಹೈಯರ್ ಅಪ್ಸ್ ಎಲ್ಲ ದೇ ಆರ್ ಹ್ಯಾಪಿ ವಿತ್ ದಿಸ್? ನಿಮ್ಮ BO ಎಲ್ಲ ಸ್ಕೂಲ್ ಕಡೆಯಿಂದ ಸಪೋರ್ಟ್ ಇದೆ, ಅವರು ಬರ್ತಾರೆ, ನೋಡ್ತಾ ಇರ್ತಾರೆ ಏನು ಆಕ್ಟಿವಿಟೀಸ್ ಆಗುತ್ತೆ. ಮೋಸ್ಟ್ಲಿ ಕೃಷ್ಣ ಬರೇಗೌಡರ ಶಾಸಕರು ಮತ್ತೆ ಮಂತ್ರಿ ಸಚಿವರು ಅಲ್ವಾ ಅದು? ಸೊ ಹೌ ಇಸ್ ದ ಸಪೋರ್ಟ್ ಫ್ರಮ್ ಎಲ್ಲ
ಅವ್ರ ಕಡೆಯಿಂದ ಸಪೋರ್ಟ್ ಅಂತೂ ನಮ್ಮ ಹೈರಪ್ಸ್ಗೆ ಗೊತ್ತೇ ಎಲ್ಲ. ಹಾಂ ಹಾಂ ನಾವು ಮಾತ್ರ ಇಲ್ಲಿ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಫಾಲೋ ಮಾಡಿ ಗ್ರೇಟ್ ಕೋಚಿಂಗ್ ಕೊಡ್ತೀವಿ. ಸೊ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಆಗುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಸೊ ಇದು ಎಲ್ಲ ಕರ್ನಾಟಕದ ಉದ್ದಕ್ಕೂ ಹರಡ್ಬೋದಾ ಇದು? ಆಗುತ್ತೆ ಸರ್. ಓಕೆ, ಮೋಸ್ಟ್ಲಿ ಇದು ಸ್ಟಾರ್ಟ್ ಆಗಿದೆ ಇನಿಷಿಯೇಟಿವ್ ಇದು. ಎಲ್ಲ ಸ್ಕೂಲ್ಗೂ ಅಂದ್ರೆ ಓಕೆ ಸರ್. ಹಾಗೆ ಮಕ್ಕಳನ್ನ ಒಂದು 2 ನಿಮಿಷ ಮಾತಾಡಿಸ್ತೀನಿ. ಈ ಒಂದು ಬದಲಾವಣೆ ನಿಮ್ಗೆ ಇಷ್ಟ ಆಗಿದೆಯಾ? ಅಂದರೆ ಮುಂಚೆ ಗೌರ್ಮೆಂಟ್ ಸ್ಕೂಲ್ ಬರಲಿಕ್ಕೆ ಬೋರ್ ಆಗೋದು, ನಿಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಳೋರು, ಅಂದರೆ ಕಾನ್ವೆಂಟ್ಗೆ ಹೋಗೋರು, ಇವಾಗ ನೀವೆಲ್ಲ ಇಂಥ ಸ್ಕೂಲ್ ಬರೀರಿ. ಈಗ ಕಾನ್ವೆಂಟ್ಗೂ ಮತ್ತು ಈ ಸ್ಕೂಲ್ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ? ಅವ್ರಿಗೆ ಕಾಂಪೀಟ್ ಮಾಡ್ತೀರಾ ನೀವು? ಕಪ್ ಹೊಡ್ಕೊಂಬರ್ತೀರಾ? ಹೇಗೆ ನಿಮ್ಮ ಸಾಹೇಬರು ಹೇಗಿದ್ದಾರೆ? ಟೀಚರ್ ಚೆನ್ನಾಗಿ ಹೇಳ್ಕೊಡ್ತಾರಾ? ಓಕೆ, ಗ್ರೇಟ್. ನೋಡಿ ಶಿಕ್ಷಣ ಅನ್ನೋದು ಬದಲಾವಣೆ ಸಂಕೇತ ಆಗಬೇಕು, ಟ್ರಾನ್ಸ್ಫಾರ್ಮೇಷನ್ ಸಂಕೇತ ಆಗಬೇಕು. ಶಿಕ್ಷಣ ಈ ಮಕ್ಕಳೇ ನಮ್ಮ ಮುಂದಿನ ಸಮಾಜದ, ಗೊತ್ತಿಲ್ಲ ಇಲ್ಲಿ ನಿಂತವ್ರು ಯಾರು ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, CM ಆಗ್ಬೋದು, ಸಿದ್ದರಾಮಯ್ಯ ಅವ್ರ ಜಾಗಕ್ಕೆ ಹೋಗ್ಬೋದು, ಫೇಮಸ್ ಲಾಯರ್ಸ್ ಆಗ್ಬೋದು, ಅಥವಾ ಕ್ರೀಡಾಪಟು ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ದಟ್ಸ್ ಅ ಬ್ಯೂಟಿ ಆಫ್ ದ ರಿಪಬ್ಲಿಕ್. ಬಟ್ ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ನನಗೆ ಗೊತ್ತಿಲ್ಲ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಯಾರು ಅಂತ, ಸಚಿವರು ಅವ್ರಿಗೂ ಅಷ್ಟೇ. ಬಟ್ ಇದನ್ನು ಕ್ರಿಯೇಟಿವ್ನ ತಂದಂಥ ಐ ಥಿಂಕ್ ಲಾಟ್ ಆಫ್ ಬ್ರೈನ್ಸ್ ಇದೆ ಅಂತ ನಾನು ಕೇಳ್ಪಟ್ಟೆ ಹಾಕಿ ಟೀಮ್ ಸರ್ ಹೇಳಿದ ಪ್ರಕಾರ. ಹಲೋ ಸರ್? ಹಾಂ. ಸೊ ಅವ್ರು ಹೇಳೋ ಪ್ರಕಾರ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸಮಯದಲ್ಲಿ ಕರೋನಾ ವೈರಸ್ ಹರಡಿತು ಅಂತು. ಇದು ಆ್ಯಕ್ಚುಲಿ ಈ ಹಾಕಿ ಅನ್ನೋ ಏನು ಒಂದು ಇನ್ಸ್ಪಿರೇಷನ್ ಇಂಟ್ರೊಡ್ಯೂಸ್ ಮಾಡಿದೆ ಸರ್ಕಾರ, ಇದು ವೈರಸ್ ಥರ ಹರಡಬೇಕು. ನಮ್ಮ ಎಲ್ಲ ಕರ್ನಾಟಕದಲ್ಲಿ ಗೌರ್ಮೆಂಟ್ ಶಾಲೆಯ ಮಕ್ಕಳು ಈ ಡ್ರೆಸ್ಸನ್ನು ಹಾಕಬೇಕು. ದೇ ಶುಡ್ ಬಿಕಮ್ ಎ ಸ್ಪೋರ್ಟ್ಸ್ ಮೆನ್. ಓದೋದೊಂದೇ ಅಲ್ಲ, ಅವರು ಸ್ಪೋರ್ಟ್ಸ್ ಅನ್ನೋ ಡಿಸಿಪ್ಲಿನ್. ನಾನು ಕೂಡ NCCಲಿ ಇದ್ದವನು, ಹಾಗಾಗಿ ನಮ್ದು ಇವತ್ತಿನ ಡಿಸಿಪ್ಲಿನ್ ಇದ್ದರೆ, ಅಥವಾ ಈಗ ಸ್ವಲ್ಪ ದಪ್ಪಾಗಿಪ್ಪ ಆಗಿಬಿಟ್ಟಿದೆ ಅದು ಬಿಟ್ಟರೆ, ಅದರ್ವೈಸ್ ವಿವರ್ ಲೈಕ್ ಎ ಮಾಡೆಲ್ಸ್. ಸೊ ಈ ಮಕ್ಕಳು ಈ ಒಂದು ಡ್ರೆಸ್ಸಲ್ಲಿ ನೋಡಲಿಕ್ಕೆ ನಮಗೆ ಆಶ್ಚರ್ಯ ಆಯಿತು ಗೌರ್ಮೆಂಟ್ ಸ್ಕೂಲ್ ಇದೆ ಅಂತ. ಸೊ ಮಾಧ್ಯಮದವರೇ, ಕರ್ನಾಟಕ 6 ಕೋಟಿ ಕನ್ನಡಿಗರೇ, ನಿಮಗೆ ಈ ಒಂದು ಪ್ರಶ್ನೆನ ಬಿಡ್ತದ? ಮುಂದಿನ ದಿನಗಳಲ್ಲಿ ಬರೀ ಫ್ರೀ ಸ್ಕೀಮೇ ಅಂತಲ್ಲ, ಬದಲಾವಣೆ ಸ್ಕೀಮ್ ಗೌರ್ಮೆಂಟ್ ಶಾಲೆಯಲ್ಲಿ ಆಗ್ತಾಯಿದೆ. ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಇದಕ್ಕಿದ್ದಂಗೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಸಿದ್ದರಾಮಯ್ಯ ಅವ್ರ ತಲೆ ಯಾಕೆ ಬಂತು ಅಂತ. ಥ್ಯಾಂಕ್ ಯು ಸಿದ್ದರಾಮಯ್ಯನವರೇ, ಈ ಒಂದು ಬದಲಾವಣೆ. ಆ್ಯಂಡ್ ಇಟ್ ಶುಡ್ ಸ್ಪ್ರೆಡ್ ಟು ಎಂಟೈರ್ ಕರ್ನಾಟಕ. ಕನಿಷ್ಠ 1 ವರ್ಷದಲ್ಲಿ ಈ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತು ನನಗೆ ಮಾಹಿತಿಯನ್ನು ಕೊಟ್ಟಂಥ PD ಮಾಸ್ಟ್ರಿಗೂ, ಮಕ್ಕಳಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ. ನೋಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಈ ಸೀನ ಖಂಡಿತ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಟ್ಸ್ ಹ್ಯಾಪನಿಂಗ್ ಥ್ಯಾಂಕ್ಸ್ ಟು ದ ಗೌರ್ಮೆಂಟ್. ನೋಡಿ, ಸರ್ಕಾರ ಹೇಳಿದ್ರು ಜೆಂಟಲ್ಮೆನ್ಗಳು ಬಂದರೆ ಆ ಜೆಂಟಲ್ಮೆನ್ ಕೆಲಸ ಮಾಡ್ತಾರೆ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೂ ನಾನು ನಿಜವಾಗ್ಲೂ ಹೇಳ್ತೀನಿ, ಈ ಥರ ಫೆಸಿಲಿಟಿ ಕೊಟ್ಟರೆ ನಮ್ಮ ಮಕ್ಕಳನ್ನು ಕೂಡ ನಾವು ಗೌರ್ಮೆಂಟ್ ಶಾಲೆಗೆ ಸೇರಿಸ್ತೇವೆ. ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು, ನಮ್ಮ ಸರ್ಕಾರಿ ಕಾಲೇಜುಗಳು ಉಳಿಬೇಕು, ನಮ್ಮ ಸರ್ಕಾರಿ ಶಾಲೆಗಳು ಈ ಥರ ಆಗಬೇಕು. ಇದು ಜಸ್ಟ್ ಸ್ಟಾರ್ಟ್ ಅನ್ಕೊತೀನಿ. ಸಿದ್ದರಾಮಯ್ಯನವರೇ, ನೀವು 1000 ತಪ್ಪು ಮಾಡಿ ನಾವು ಕ್ಷಮಿಸ್ತೀವಿ. ಈ ಒಂದು ಸ್ಕೀಮನ್ನು ಕರ್ನಾಟಕದಲ್ಲಿ ಹಬ್ಬಿಸ್ಬಿಡಿ ಬ್ರದರ್. ನೀವು ನಮಗೆ ಒಂಥರ ಫಾದರ್ ಫಿಗರು. ಥ್ಯಾಂಕ್ ಯು.